ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಇಂಗ್ಲಿಷ್ನಲ್ಲಿ ಪಾಠದ ಭಾಗಕ್ಕೆ ಬರೋಣ. ಈಗಾಗಲೇ ನಾವು ಪದ್ಯ ಭಾಗದಲ್ಲಿ ಪೋಯಟ್ರಿಯಲ್ಲಿ ಎಲ್ಲ ಪದ್ಯದ ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ. ಎಲ್ಲ ಸಾರಾಂಶವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಕನ್ನಡದ ಸಮ್ಮರಿಯನ್ನು ಕೂಡ ಕನ್ನಡದಲ್ಲಿ ಸಾರಾಂಶದ ವಿವರಣೆಯನ್ನು ತಿಳಿಸಿದ್ದೇನೆ. ಹಾಗೆ ಇಂಗ್ಲಿಷ್ ಸಮ್ಮರಿಯನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ. ಅದೆಲ್ಲವೂ ಕೂಡ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ. ಇಂಗ್ಲಿಷ್ ಭಾಗ ಫಸ್ಟ್ ಇಯರ್ BA ಇಂಗ್ಲಿಷ್ ಅಂತ ಇದೆ, ನೋಡ್ಕೊಳ್ಳಿ. ಅದರಲ್ಲಿ ಎಲ್ಲ ಪೋಯಟ್ರಿ ಕೂಡ ಈಗಾಗಲೇ ನಾನು ಹಾಕಿದ್ದೇನೆ. ನಿಮಗೆ ಸಮಯಾವಕಾಶ ಇದ್ದಾಗ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಾವು ಪಾಠದ ಭಾಗಕ್ಕೆ ಬರೋಣ. ಪಾಠದಲ್ಲಿ ಕೂಡ ನಾನು ಗಲಿವರ್ ಟ್ರಾವೆಲ್ ಎನ್ನುವಂತಹ ಪಾಠದ ಸಾರಾಂಶವನ್ನು ವಿವರಣೆಯನ್ನು ಕೊಟ್ಟಿದ್ದೇನೆ. ಅದು ಕೂಡ ಪ್ಲೇ ಲಿಸ್ಟಲ್ಲಿದೆ. ನಾವು ಇದರಲ್ಲಿ ಇನ್ನು ಓದ್ಕೊಳ್ಳುವಂಥದ್ದು, ಇವತ್ತು ನಾವು ಓದ್ಕೊಳ್ಳುವಂಥ ಒಂದು ಪಾಠ ಆಫ್ ಸ್ಟಡೀಸ್ ಎನ್ನುವಂತಹ ಪಾಠವನ್ನು ಓದ್ಕೊಳ್ಳುವ. ಫ್ರಾನ್ಸಿಸ್ ಬೇಕನ್ ಅವರು ಬರೆದಿರುವ ಈ ಒಂದು ಆಫ್ ಸ್ಟಡೀಸ್ ಎನ್ನುವ ಪಾಠವನ್ನು ಸಾರಾಂಶವನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ಅದಾದ ನಂತರ ಮತ್ತೆ 2 ಪಾಠವನ್ನು ಕಲಿತುಕೊಳ್ಳುವ. ಅದು ಲೇಡೀಸ್ ಹೆಡ್ ಡ್ರೆಸ್ಸಸ್ ಮತ್ತು ದ ನೆಕ್ಲೆಸ್ ಎನ್ನುವಂತಹ 2 ಮುಖ್ಯವಾದ ಪಾಠವನ್ನು ಇಷ್ಟು ನೀವು ಪಾಠದ ಭಾಗದಲ್ಲಿ ಅದರ ಸಾರಾಂಶವನ್ನು ತಿಳ್ಕೊಳ್ಳಿ. ಆಫ್ ಸ್ಟಡೀಸ್, ಲೇಡೀಸ್ ಹೆಡ್ ಡ್ರೆಸ್ಸಸ್, ನೆಕ್ಲೆಸ್ ಮತ್ತು ಗಲಿವರ್ ಟ್ರಾವೆಲ್, ಈ 4 ಪಾಠದ ಸಾರಾಂಶವನ್ನು ನೀವು ಕಲಿತರೆ ಸಾಕಾಗ್ತದೆ. ಮೊದಲಿಗೆ ಆಫ್ ಸ್ಟಡೀಸ್ ಸಾರಾಂಶದಲ್ಲಿ ಏನು ಬರ್ತದೆ ಅಂತ ಹೇಳಿದರೆ, ಈ ಒಂದು ಪಾಠದಲ್ಲಿ ಮುಖ್ಯವಾಗಿ ಇಲ್ಲಿ ನಮ್ಮ ಆಥರ್ ಫ್ರಾನ್ಸಿಸ್ ಬೇಕನ್ ಅವರು ಹೇಳುವ ಪ್ರಕಾರ ಕಲಿಕೆ, ವಿದ್ಯಾಭ್ಯಾಸ ಎನ್ನುವಂಥದ್ದು, ಕಲಿಯುವಂಥದ್ದು ಪ್ರತಿಯೊಬ್ಬರು ಕೂಡ ಅವರದೇ ಆದ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾಭ್ಯಾಸಗಳನ್ನು ಮಾಡ್ತಾರೆ. ಯಾವ ರೀತಿಯಲ್ಲಿ ಅವರು ಮಾಡ್ತಾರೆ ಎನ್ನುವಂಥದ್ದನ್ನು ಅವರು ಇಲ್ಲಿ ಪ್ರತ್ಯೇಕವಾಗಿ ಹೇಳ್ತಾ ಹೋಗ್ತಾರೆ. ಆಫ್ ಸ್ಟಡಿ ಆಸ್ ಯು ನೋ ಈಸ್ ಬ್ರೀಫ್ ಎಸ್ಸೆ, ಒಂದು ಪ್ರಬಂಧದ ರೀತಿಯಲ್ಲಿ ಇರುವಂಥದ್ದು. ಈ ಒಂದು ಪಾಠದಲ್ಲಿ ಮುಖ್ಯವಾಗಿ ಕಲಿಕೆ ಎನ್ನುವಂಥದ್ದು ಒಬ್ಬೊಬ್ಬರ ಮನಸ್ಸಿಗೆ ಒಂದೊಂದು ರೀತಿಯಲ್ಲಿ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಅವರು ಮುಖ್ಯವಾಗಿ 5 ಪಾಯಿಂಟ್ಸ್ಗಳನ್ನು ಹೇಳ್ತಾ, ಮೊದಲನೇದಾಗಿ ಕಲಿಕೆ ಎನ್ನುವಂಥದ್ದು ಸಂತೋಷಕ್ಕಾಗಿ ಕಲಿಯುವಂಥದ್ದು. ಡಿಲೈಟ್, DELIGHT, ಡಿಲೈಟಿಗೋಸ್ಕರ ಕಲಿಯುವಂಥದ್ದು. ಡಿಲೈಟ್ ಅಂದರೆ ನಾನಿಲ್ಲಿ ಕನ್ನಡದಲ್ಲಿ ಆ ಪಾಯಿಂಟ್ಸನ್ನು ಬರ್ಕೊಂಡಿದ್ದೇನೆ ನೋಡಿ. 1 ಸಂತೋಷಕ್ಕಾಗಿ, 2 ಶೃಂಗಾರಕ್ಕಾಗಿ, 3 ಸಾಮರ್ಥ್ಯಕ್ಕಾಗಿ, 4 ತೀರ್ಪಿಗಾಗಿ, 5 ಪ್ರಯೋಗದ ಅಗತ್ಯ. ಇಷ್ಟು ಪಾಯಿಂಟ್ಸ್ಗಳು ನಮಗೆ ಬೇಕು. ಮೊದಲನೇದಾಗಿ ಡಿಲೈಟ್, ಕಲಿಕೆ ಎನ್ನುವಂಥದ್ದು ಡಿಲೈಟ್, ಅದು ಸಂತೋಷಕ್ಕಾಗಿ ಕಲಿತಾರೆ. ತುಂಬ ಜನ ಏನು ಮಾಡ್ತಾರೆ, ಅವರಿಗೆ ಎಲ್ಲವೂ ಕೂಡ ಇರ್ತದೆ, ಅಂದರೆ ಉದ್ಯೋಗ ಇರ್ತದೆ ಅಥವಾ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಕೂಡ ಮಾಡಿರ್ತಾರೆ, ಆದರೆ ಮತ್ತು ಕಲಿತಾನೆ ಹೋಗ್ತಾರೆ. ಯಾಕೆ? ಅದು ಅವರ ಸಂತೋಷ. ಕಲಿಯುವಂಥದ್ದು ಅವರ ಒಂದು ಸಂತೋಷಕ್ಕಾಗಿ ಕಲಿಯುವುದರಿಂದ ಅವರಿಗೆ ಸಂತೋಷ ಸಿಗ್ತದೆ ಎನ್ನುವ ಕಾರಣದಿಂದಾಗಿ ಅವರು ಕಲಿತಾ ಇರ್ತಾರೆ. ಇನ್ನು ಕೆಲವರು ಶೃಂಗಾರಕ್ಕಾಗಿ ಕಲಿತಾರೆ. ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಹ್ಯಾಪಿನೆಸ್, ಡಿಲೈಟ್ಗೋಸ್ಕರ ಕಲಿಯುವಂಥದ್ದು, ಆರ್ನಮೆಂಟಿಗೋಸ್ಕರ ಕಲಿಯುವಂಥದ್ದು, ಆರ್ನಮೆಂಟ್ ಶೃಂಗಾರಕ್ಕಾಗಿ ಕಲಿಯುವಂಥದ್ದು. ಯಾಕೆ ಕಲಿಬೇಕು? ಈಗ ಮತ್ತೊಬ್ಬರು ಹೇಳ್ತಾರೆ, ನೋಡು ಅವರು ಇಷ್ಟೊಂದು ಕಲ್ತಿದ್ದಾರೆ, ಅಷ್ಟೊಂದು ಕಲ್ತಿದ್ದಾರೆ ಎನ್ನುವಂತಹ ಒಂದು ಶೃಂಗಾರ ಮಾಡ್ಕೊಳ್ಬೇಕು. ಅವರಿಗೆ ಒಂದು 10 ಜನರ ನಡುವೆಯಲ್ಲಿ ಅವರ ಒಂದು ಶೃಂಗಾರ ಅವರು ಕಾಣಬೇಕು ಎನ್ನುವ ಒಂದು ಕಾರಣದಿಂದಾಗಿ ಕಲಿತಾರೆ. ಶೃಂಗಾರಕ್ಕಾಗಿ ಕಲಿಯುವಂಥದ್ದು, ಆರ್ನಮೆಂಟಿಗೋಸ್ಕರ ಅವರು ಕಲಿಯುವಂಥದ್ದು, ಸ್ಟಡಿ ಮಾಡುವಂಥದ್ದು. ದ ಸೆಕೆಂಡ್ ಯೂಸ್ ಆಫ್ ಸ್ಟಡಿ ಈಸ್ ಟು ಆರ್ನಮೆಂಟ್ ಆರ್ ಎನ್ರಿಚ್ ಅವರ್ ಸ್ಪೀಚ್. ಆರ್ನಮೆಂಟಿಗೋಸ್ಕರ, ಶೃಂಗಾರಕ್ಕಾಗಿ ಕಲಿತಾರೆ ಅವರು. ಥರ್ಡ್ ಯೂಸ್ ಆಫ್ ಸ್ಟಡಿ ಆರ್ ರೀಡಿಂಗ್ ಈಸ್ ಟು ಎನ್ಹೆನ್ಸ್ ಅವರ್ ಎಬಿಲಿಟಿ ಇನ್ ಟರ್ನ್ ಆಫ್ ವಿಸ್ಡಮ್, ಇನ್ಫಾರ್ಮೇಷನ್ ಆ್ಯಂಡ್ ಸ್ಕಿಲ್. ಅವರ ಸಾಮರ್ಥ್ಯಕ್ಕಾಗಿ, ಸ್ಕಿಲ್ಗೋಸ್ಕರ, ಇನ್ಫಾರ್ಮೇಷನ್ ಆ್ಯಂಡ್ ಸ್ಕಿಲ್ಗೋಸ್ಕರ ಕಲಿಯುವಂಥದ್ದು, ಸಾಮರ್ಥ್ಯಕ್ಕಾಗಿ ಅವರು ಕಲಿಯುವಂಥದ್ದು. ಅವರಲ್ಲಿ ಸಾಮರ್ಥ್ಯ ಇದೆ, ಅವರಲ್ಲಿ ಕಲಿಯುವಂತಹ ತಾಕತ್ತಿದೆ, ಸಾಮರ್ಥ್ಯ ಇದೆ, ಅವರಿಗೆ ಓದುವಂತಹ ಒಂದು ಸಾಮರ್ಥ್ಯ ಇದೆ, ಅವರಿಗೆ ನೆನಪಲ್ಲಿ ಇಡುವಂತಹ ಸಾಮರ್ಥ್ಯ ಇದೆ. ಹಾಗೆ ದುಡ್ಡಿನ ಕೂಡ ಸಾಮರ್ಥ್ಯ ಇರೋದ್ರಿಂದ ಇನ್ನಷ್ಟು ಕಲಿತಾರೆ. ಅಥವಾ ಈಗ ನೋಡಿ, ಇನ್ನು ಕೆಲವರು ಏನು ಮಾಡ್ತಾರೆ,
ವಿದೇಶಗಳಲ್ಲಿ ಕಲೀಲಿಕ್ಕೆ ಅಂತ ಹೊರಡ್ತಾರೆ. ವಿದೇಶಗಳಲ್ಲಿ ಕಲಿಬೇಕಾದ್ರೆ ಆ ಒಂದು ಹಣದ ಸಾಮರ್ಥ್ಯ ಕೂಡ ಬೇಕು, ಅವರಲ್ಲಿ ಎಲ್ಲ ರೀತಿಯ ಸಾಮರ್ಥ್ಯ ಕೂಡ ಅವಶ್ಯಕವಾಗಿರುತ್ತದೆ. ಆದ್ದರಿಂದ ಕೆಲವರು ಯಾಕೆ ಕಲಿತಾರೆ ಅಂತ ಹೇಳಿದರೆ, ಕಲಿಯುವಿಕೆ, ವಿದ್ಯಾಭ್ಯಾಸ ಎನ್ನುವಂಥದ್ದು ಅವರ ಸಾಮರ್ಥ್ಯಕ್ಕಾಗಿ. ಅವರಿಗೆ ಒಂದು ಸಾಮರ್ಥ್ಯ ಇದೆ, ಆ ಒಂದು ಕಲಿಯುವ ಸಾಮರ್ಥ್ಯ ಅವರಿಗೆ ಇರೋದ್ರಿಂದ, ಸ್ಕಿಲ್ ಇದೆ ಅವರ ಹತ್ರ, ಅವರಲ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಸ್ಕಿಲ್ ಇರೋದ್ರಿಂದ ಅವರು ಆ ಒಂದು ಎಬಿಲಿಟಿ ಅವರಲ್ಲಿದೆ, ಅಬಿಲಿಟಿ ಎನ್ನುವಂಥ ಸಾಮರ್ಥ್ಯ ಅವರಲ್ಲಿ ಇದೆ. ಆ ಕಾರಣಕ್ಕಾಗಿ ಕಲಿತಾ ಇದ್ದಾರೆ. ಇನ್ನು 4ನೆಯ ವಿಷಯ ಬಂದಾಗ ಅವರು ಹೇಳ್ತಾರೆ, ಕಲಿಯುವಿಕೆ ಎನ್ನುವಂಥದ್ದು ತೀರ್ಪಿಗಾಗಿ. ಅವರು ಅಲ್ಲಿ ಜಡ್ಜ್ಮೆಂಟ್ ಕೊಡಬೇಕು. ಅದಕ್ಕೋಸ್ಕರ ಅಂದರೆ ಒಬ್ಬರು ಯಾವುದೋ ಒಂದು ವಿಚಾರ ಬಂದಾಗ ಅಲ್ಲಿ ಒಂದು ಸರಿಯಾದ ರೀತಿಯ ತೀರ್ಮಾನವನ್ನು ಕೊಡಬೇಕು ಅಂತಾದರೆ ಆ ವಿಷಯದ ಬಗ್ಗೆ ಅವರು ಕಲ್ತಿರಬೇಕು, ಆ ವಿಷಯದ ಬಗ್ಗೆ ಅವರು ಹೆಚ್ಚಾದ ಆ ಒಂದು ವಿಚಾರವನ್ನು ಅವರು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಅವರು ಆ ಒಂದು ತೀರ್ಪನ್ನು ಕೊಡಬೇಕಾದ್ರೆ ಅವರ ವಿದ್ಯಾಭ್ಯಾಸ ಕೂಡ ಆ ತೀರ್ಪಿನ ಕಡೆಗೆ ಇರಬೇಕು. ಅವರು ತೀರ್ಪು ಕೊಡಬೇಕು ಅಂತಾದರೆ ಅವರಿಗೆ ಅದು ಸರಿಯಾಗಿ ಗೊತ್ತಿರಬೇಕು. ಆದ್ದರಿಂದ ತೀರ್ಪಿಗೋಸ್ಕರ ಆ ವಿಚಾರವನ್ನು ಕಲಿತಾರೆ. ಕಾನೂನನ್ನು ಹೇಳಿಕೊಡಬೇಕು ಅಥವಾ ಕಾನೂನಿನ ಬಗ್ಗೆ ಅವರಿಗೆ ತೀರ್ಪನ್ನು ನೀಡಬೇಕು ಅಂತಾದರೆ ಅವರು ಕಾನೂನಿನ ಶಿಕ್ಷಣವನ್ನು ಪಡಿಬೇಕು. ಈಗ ವೈದ್ಯರಾಗಬೇಕು ಅಥವಾ ಯಾವುದೇ ಒಂದು ರೋಗಕ್ಕೆ ಮದ್ದನ್ನು ಕೊಡಬೇಕು ಅಂತಾದರೆ ಅವರು ಡಾಕ್ಟರ್ ಆಗಬೇಕು. ಈ ರೀತಿಯಾಗಿ ತೀರ್ಪನ್ನು ಕೊಡಬೇಕು ಅಥವಾ ಯಾವುದೇ ಒಂದು ತೀರ್ಮಾನಕ್ಕೆ ಬರಬೇಕು, ಅವರಿಗೆ ಅದರ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಅಂತಾದರೆ ನಾವು ಆ ಒಂದು ವಿಷಯವನ್ನು ಕಲಿಬೇಕು. ಸೊ ತೀರ್ಪಿಗಾಗಿ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು. ಪ್ರಯೋಗ ಅಗತ್ಯ. ಇನ್ನು ಈ ಒಂದು ಕಲಿಯುವಿಕೆ ಎನ್ನುವಂಥದ್ದು ಪ್ರಯೋಗವನ್ನು ಮಾಡಿಕೊಳ್ಬೇಕು. ನಾವೀಗ ವಿದ್ಯಾಭ್ಯಾಸವನ್ನು ಮಾಡ್ತೇವೆ, ಬೇರೆಯವರು ಹೇಳಿದ್ದನ್ನು ಕೇಳ್ತೇವೆ, ಅದನ್ನು ನಾವು ಪ್ರಯೋಗ ಮಾಡಿದರೆ ಮಾತ್ರ ಅದನ್ನು ನಮಗೆ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ. ಈಗ ಕೇಳಿರುವಂತಹ ಪಾಠಗಳನ್ನು ಮತ್ತೊಮ್ಮೆ ನಾವು ಮನನ ಮಾಡಿಕೊಳ್ಳುವಂಥದ್ದು, ಅದನ್ನು ಪ್ರಯೋಗ ಮಾಡಿಕೊಳ್ಳುವಂಥದ್ದು ಅಥವಾ ಬರೆಯುವಂಥದ್ದನ್ನು ಮಾಡಿದರೆ ಮಾತ್ರ ನಮಗೆ ಅದರಲ್ಲಿ ಏನಾದರೂ ಒಂದು ಸಹಾಯ ಸಿಗುವಂಥದ್ದು. ಇಲ್ಲದಿದ್ದರೆ ಅದು ಪ್ರಯೋಜನ ಇಲ್ಲ. ಅದರಿಂದ ಒಂದು ಕಲಿಕೆ ಅನ್ನುವಂಥದ್ದು ಡಿಲೈಟಿಗೋಸ್ಕರ ಕಲಿತಾರೆ. ಇನ್ನು ಕೆಲವರು ಹ್ಯಾಪಿನೆಸ್ಗೋಸ್ಕರ ಕಲಿಯುವಂಥದ್ದು, ಇನ್ನು ಕೆಲವರು ಶೃಂಗಾರಕ್ಕಾಗಿ ಆರ್ನಮೆಂಟಿಗೋಸ್ಕರ ಕಲಿಯುವಂಥದ್ದು, ಇನ್ನು ಕೆಲವರು ತೀರ್ಪಿಗಾಗಿ, ಎಬಿಲಿಟಿ ಸಾಮರ್ಥ್ಯಕ್ಕಾಗಿ ಕಲಿಯುವಂಥದ್ದು, ಇನ್ಫಾರ್ಮೇಷನ್ ಮತ್ತು ಸ್ಕಿಲ್ ಆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಕಲಿಯುವಂಥದ್ದು, ಇನ್ನು ಪ್ರಯೋಗ ಅಗತ್ಯ. ಈ ಕಲಿಯುವಿಕೆ ಎನ್ನುವುದಕ್ಕೆ ಒಂದು ಪ್ರಯೋಗ ಎನ್ನುವಂಥದ್ದು ಅಗತ್ಯ ಅಂತ ಇಲ್ಲಿ ನಮ್ಮ ಲೇಖಕರು ಅದನ್ನು ವಿವರಿಸ್ತಾ ಇರುವಂಥದ್ದು. ಇಷ್ಟು ವಿಚಾರ ನಿಮಗೆ ಗೊತ್ತಿರಲೇಬೇಕು. ಈ ಒಂದು ಆಫ್ ಸ್ಟಡಿ ಎನ್ನುವಂಥದ್ದು ಬಂದಾಗ ಕೆಲವರು ಈ ಒಂದು ಕಲಿಕೆಯನ್ನು ಹೊಗಳ್ತಾನೆ ಹೋಗ್ತಾರೆ. ವಿದ್ಯಾಭ್ಯಾಸ ಒಳ್ಳೆಯದು, ವಿದ್ಯಾಭ್ಯಾಸ ಮಾಡುವುದರಿಂದ ತುಂಬಾ ಸಹಾಯ ಆಗ್ತದೆ, ವಿದ್ಯಾಭ್ಯಾಸದಿಂದಾಗಿ ಇನ್ನೊಬ್ಬರಿಗೂ ಸಹಾಯ ಆಗ್ತದೆ, ವಿದ್ಯಾಭ್ಯಾಸವನ್ನು ಮಾಡುವುದರಿಂದ ನಮಗೆ ಹೆಚ್ಚಿನ ಒಂದು ನಾಲೆಜ್ ಸಿಗ್ತದೆ, ನಮಗೆ ಒಂದು ಮಾಹಿತಿ ಸಿಗ್ತದೆ ಅಂತ ಕೆಲವರು ಹೊಗಳ್ತಾರೆ ಯಾವುದನ್ನು, ಕಲಿಕೆಯನ್ನು. ಆದರೆ ಇನ್ನಷ್ಟು ಕೆಲವು ಜನರು ಈ ಕಲಿಕೆ ಎನ್ನುವಂಥದ್ದನ್ನು ಆಫ್ ಸ್ಟಡಿಯನ್ನು ಏನು ಮಾಡ್ತಾರೆ, ತೆಗಳ್ತಾರೆ, ಬೈತಾರೆ. ವಿದ್ಯಾಭ್ಯಾಸ ಇರುವಂಥದ್ದು ಸುಮ್ಮನೆ, ವಿದ್ಯಾಭ್ಯಾಸ ಯಾವುದೇ ಪ್ರಯೋಜನಕ್ಕಿಲ್ಲ, ವಿದ್ಯಾಭ್ಯಾಸದಿಂದ ಜೀವನ ಹಾಳಾಯಿತು, ವಿದ್ಯಾಭ್ಯಾಸದಿಂದ ಅವರ ಬದುಕು ಕೊನೆಗೊಳ್ತು, ವಿದ್ಯಾಭ್ಯಾಸವು ಒಳ್ಳೆಯ ಪ್ರಯೋಜನ ಆಗಲಿಲ್ಲ ಎನ್ನುವಂಥದ್ದನ್ನು ತೆಗಳ್ತಾರೆ. ಆದ್ದರಿಂದ ಆಫ್ ಸ್ಟಡಿ ಎನ್ನುವಂಥದ್ದು ಕೆಲವರು ಹೊಗಳ್ತಾರೆ, ಇನ್ನು ಕೆಲವರು ತೆಗಳ್ತಾರೆ. ಕೆಲವರು ಸ್ವಲ್ಪ ಜನರು ಈ ಒಂದು ವಿದ್ಯಾಭ್ಯಾಸದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಟಾಕಿಂಗ್ ಅಬೌಟ್, ಅವರು ಒಂದು ಒಳ್ಳೆಯ ಮಾತುಗಳನ್ನು ಹೇಳಲಿಕ್ಕೆ ಈ ಒಂದು ಕಲಿಕೆ ಎನ್ನುವಂಥದ್ದನ್ನು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಅವರು ತಿಳಿಸ್ತಾರೆ. ಆದರೆ ಇನ್ನು ಕೆಲವರು ಏನು ಮಾಡ್ತಾರೆ, ಅದನ್ನು ಬೈತಾರೆ, ಅದನ್ನು ತೆಗಳ್ತಾರೆ, ಅದು ನೆಗೆಟಿವ್ ಆಗಿ ಅದನ್ನು ಫೀಲ್ ಮಾಡ್ಕೊಳ್ತಾರೆ, ಅದು ಬೇಡ, ಅದು ಯಾವುದೇ ರೀತಿಯ ಯೂಸ್ಫುಲ್ ಅಲ್ಲ ಎನ್ನುವಂತಹ ಮಾತುಗಳನ್ನು ಹೇಳುವಂಥದ್ದನ್ನು ಕಾಣ್ಬೋದು. ಅದರಿಂದ ವಿದ್ಯಾಭ್ಯಾಸ ಎನ್ನುವಂಥದ್ದು ನಮಗೆ ನಾಲೆಜ್, ನಮಗೆ ಹೆಚ್ಚಿನ ವಿಷಯಗಳು ತಿಳ್ಕೊಳ್ಳಿಕ್ಕೆ ಇದು ಸಹಾಯಕವಾಗಿದೆ. ಇನ್ನು ಕೆಲವರು ಹೇಳ್ತಾರೆ ಇದು ನಾಲೆಜ್ ಕೊಡುವುದಿಲ್ಲ, ಇದು ಬೇರೆ ವಿಚಾರಗಳನ್ನು ಕೊಡುವಂಥದ್ದು, ನಾಲೆಜ್ ಕೊಡುವುದಿಲ್ಲ ಎನ್ನುವಂಥದ್ದನ್ನು ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ವಿದ್ಯಾಭ್ಯಾಸ ಆಫ್ ಸ್ಟಡಿಯನ್ನು ಪ್ರತಿಯೊಬ್ಬರು ಕೂಡ ಅದನ್ನು
ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ವಿವರಿಸುವಂಥದ್ದನ್ನು ಕಾಣ್ಬೋದು. ನಾವು ಇಲ್ಲಿ ಸಮ್ಮರಿಯನ್ನು ಬರೀಬೇಕಾದ್ರೆ ನಾನು ಇಲ್ಲಿ ಈ ಸಮ್ಮರಿಯನ್ನೇ ನೀವು ಓದ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನಾನು ಕನ್ನಡದಲ್ಲಿ ಅದರ ಪಾಯಿಂಟ್ಸ್ಗಳನ್ನು ಬರ್ಕೊಂಡಿದ್ದೇನೆ ಅಷ್ಟೇ. ಆ ಪಾಯಿಂಟ್ಸ್ಗಳನ್ನೇ ನಾವು ವಿವರಿಸ್ತಾ ಹೋದರೆ ಆಯಿತು. ಅಷ್ಟಿದ್ರೆ ಸಾಕು. ಅದನ್ನೇ ವಿವರಿಸಿ ನೀವು ಆ ವಿಚಾರವನ್ನು ಬರೀರಿ. ಒಟ್ಟಿನಲ್ಲಿ ವಿದ್ಯಾಭ್ಯಾಸ ಅಥವಾ ಒಂದು ಕಲಿಕೆ ಎನ್ನುವಂಥದ್ದನ್ನು ಇಲ್ಲಿ ವಿವರಿಸ್ತಾ ಹೋಗುವಂಥದ್ದು ನೋಡ್ಬೋದು. ಇಂಗ್ಲೀಷ್ ಸಮ್ಮರಿ ಅನ್ನೋದ್ರೆ ನೀವು ಇಲ್ಲಿ ಓದ್ಕೊಳ್ಳಿ ಸ್ನೇಹಿತರೆ. ನಾನು ಕೂಡ ಇದನ್ನೇ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ಓದ್ಕೊಳ್ಳಿ. ಆದರೆ ಈ ಪಾಯಿಂಟ್ಸನ್ನು ತಗೊಳ್ಳಿ. ಮೊದಲನೇ ಫಸ್ಟ್ ಪಾಯಿಂಟ್ ಸಂತೋಷಕ್ಕಾಗಿ, ಶೃಂಗಾರಕ್ಕಾಗಿ, ಸಾಮರ್ಥ್ಯಕ್ಕಾಗಿ, ತೀರ್ಪಿಗಾಗಿ, ಪ್ರಯೋಗ ಅಗತ್ಯ ಎನ್ನುವಂಥದ್ದು. ಮತ್ತೆ ಸ್ವಲ್ಪ ಬರೆಯುವಾಗ ಕೆಲವರು ಹೊಗಳ್ತಾರೆ, ಕೆಲವರು ತೆಗಳ್ತಾರೆ, ಕೆಲವರು ನಾಲೆಜ್ ಹೆಚ್ಚು ಸಿಗ್ತದೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಸಿಗುವುದಿಲ್ಲ ಅಂತ ಹೇಳ್ತಾರೆ. ಅದನ್ನು ಹೊಗಳುವವರು ಕೂಡ ಇದ್ದಾರೆ, ತೆಗಳುವವರು ಕೂಡ ಇದ್ದಾರೆ ಅಂತ ವಿವರಿಸ್ತಾ ಹೋಗುವಂಥದ್ದು. ಸಮ್ಮರಿ ಅಂತ ಇರುವಂಥದ್ದು ಇಲ್ಲೇ ಓದ್ಕೊಂಡಿರುವಂಥದ್ದು ಪುಟ ಸಂಖ್ಯೆ 64ರಲ್ಲಿದೆ ನೋಡಿ. ನಾನು ಇದನ್ನು ಪೋಸ್ಟಲ್ಲಿ ಕೂಡ ಈ ಒಂದು ಪೇಜನ್ನು ಹಾಕಿರ್ತೇನೆ. ಅದರ ಎನಾಲಿಸಿಸನ್ನು ಅದರಲ್ಲಿ ಓದ್ಕೊಳ್ಳಿ ಸ್ನೇಹಿತರೆ. ಆಫ್ ಸ್ಟಡಿ ಎನ್ನುವಂತಹ ಪಾಠ. ಆಫ್ ಸ್ಟಡಿ ಪಾಠವನ್ನು ಬರೆದವರು ಫ್ರಾನ್ಸಿಸ್ ಬೇಕನ್ ಅವರು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.